ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ 10ನೇ ತರಗತಿಯ ಪಠ್ಯಪುಸ್ತಕ ದೈಹಿಕ ಶಿಕ್ಷಣ ಈ ಒಂದು ಟಾಪಿಕಲ್ಲಿ ನಾವು ಈ ಒಂದು ಬುಕ್ಸಲ್ಲಿರುವಂಥ ವಿಷಯವನ್ನು ತಿಳ್ಕೊಳ್ಳೋಣ. ಏಕೆಂದರೆ ಫಸ್ಟ್ ಬೇಸಿಕ್ ಎಲ್ಲ ತಿಳ್ಕೊಳ್ಳೋಣ, ಆಮೇಲೆ ಆಥರ್ ಟೆಕ್ಸ್ಟ್ ಬುಕ್ ಓದ್ಕೊಳ್ಳೋಣ ಹೇಳ್ತಾ ಇದ್ದೀನಿ. ನಾನು 6ನೇ ತರಗತಿ ಪಾರ್ಟ್ 1 ಪಾರ್ಟ್ 2 ಮುಗಿಸಿದ್ದೀನಿ. ಏಕೆಂದರೆ 7ನೇ ತರಗತಿಯಲ್ಲಿ ಏನೋ ಅಷ್ಟು ಇಂಪಾರ್ಟೆಂಟ್ ಅನಿಸಲಿಲ್ಲ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟ್ 10ನೇ ತರಗತಿಯಿಂದ 9, 8 ಈ ರೀತಿ ಹೇಳ್ತಾ ಹೋಗ್ತೀನಿ. ಏಕೆಂದರೆ ಟೈಮ್ ನಮಗೆ ತುಂಬ ಕಡಿಮೆ ಇದೆ. ಅಷ್ಟರಲ್ಲಿ ಏನು ಮಾಡಬೇಕಂತ ಏನು ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಏನು ಮಾಡೋಣ ಅಂತಂದರೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಫಸ್ಟ್ ಸ್ವಲ್ಪ ಡಿಫಿಕಲ್ಟಿಂದ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ 7ನೇ ತರಗತಿಯಲ್ಲೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ನನಗೆ ಅನಿಸ್ಲಿಲ್ಲ, ಅದನ್ನು ಮಾಡ್ತೀನಿ. ಆದರೆ 10ನೇ ತರಗತಿಯಿಂದ 10, 9, 8 ಈ ಥರ ಮಾಡಿಕೊಂಡು 7ನೇ ತರಗತಿ ಗಂಟೆ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿದ್ದು ನಾನು ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೂ ಕೂಡ ನೀವು ನೋಡ್ಕೊಳ್ರಿ. ಈ ಒಂದು ಲೆಸನ್ ಎಲ್ಲ ಏನೇನು ತಿಳ್ಕೊತಿದ್ದೀವಿ ನೋಡ್ರಿ. ಇಲ್ಲಿ ಬರೀ ವಿಡಿಯೋ ಹೇಳ್ತೀನಿ, ಒಂದ್ಸರಿ ನೋಡ್ಕೊಳ್ರಿ. ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು, ವಾಲಿಬಾಲ್ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇದೆ. ಇದು ನಾನು ವಾಲಿಬಾಲ್ ಗೇಮ್ಸ್ಗಳ ಬಗ್ಗೆ ಹೇಳಲ್ಲ, ಯಾಕಂದರೆ ಗೇಮ್ಸ್ ಎಲ್ಲ ಪೂರ್ತಿ ಒಟ್ಟಿಗೆ ಫಸ್ಟಿಂದ ನಾನು ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಒಂದು ಗೇಮ್ಸ್ ತೊಗೊಂಡಿದ್ರೆ ಅಲ್ಲೇ ಕವರ್ ಮಾಡಿಬಿಡ್ತೀನಿ. ಇವಾಗ ನಾನು 5 ಗೇಮ್ಸ್ ಹೇಳಿದ್ದೀನಿ, ಅದ್ರ ಮುಂದಿನ ಯಾವುದಿದೆ ನೋಡ್ಕೊಂಡು ಹೇಳ್ತೀನಿ. ವಾಲಿಬಾಲ್ ಕವರ್ ಆಗಿದೆ, ಹಾಕಿ ಹೇಳಿದ್ದೀನಿ. ಅಡೆತಡೆ ಹಡಲ್ಸ್ ಹೇಳಿದ್ದೀನಿ ಒಂದ್ಸರಿ ಆದ್ರೂ ಭೀ ಹೇಳ್ತೀನಿ. ನಡಿಗೆನೇ ಹೇಳಿದ್ದೀನಿ, ಇನ್ನೊಂದು ಸರಿ ಎಲ್ಲ ಹೇಳ್ತೀನಿ. ಏರೋಬಿಕ್ಸ್, ಸಮುದಾಯ ಆರೋಗ್ಯ, NDS ಲೇಜಿಮು, ಪ್ರಥಮ ಚಿಕಿತ್ಸೆ, ಜೀವನ ಶೈಲಿಯಿಂದ ಬರುವಂಥ ರೋಗಗಳು ಮತ್ತು ಪದಾಯ ಕವಾಯತ್ತು. ಈಗ ಫಸ್ಟ್ ಒಲಿಂಪಿಕ್ ಲೆಸನ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಲಿಂಪಿಕ್ ಲೆಸನ್ ಏನು ತಿಳ್ಕೊತೀವಿ ಒಲಿಂಪಿಕ್ ಧ್ವಜ, ಒಲಿಂಪಿಕ್ ಪ್ರಾರಂಭ ಆಗಿದ್ದು ಮತ್ತು ಅದರ ಉದ್ದೇಶಗಳು, ಒಲಿಂಪಿಕ್ ಧ್ವಜ, ಒಲಿಂಪಿಕ್ ಜ್ಯೋತಿ, ಏಷ್ಯನ್ ಕ್ರೀಡೆಗಳು. ಇದನ್ನು ಭಾರತ ಇತಿಹಾಸದಲ್ಲಿ ಕೂಡ ನಾವು ಒಲಿಂಪಿಕ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಅಂದರೆ ಆಧುನಿಕ ಒಲಿಂಪಿಕ್ ಮತ್ತು ಪ್ರಾಚೀನ ಒಲಿಂಪಿಕ್ಕು. ಈಗ ಒಂದು ವಾರದಿಂದ ಆ ಕ್ಲಾಸ್ ಮಾಡಿದ್ದೀನಿ ನಾನು, ಒಂದ್ಸರಿ ನೋಡಿಕೊಡ್ರಿ. ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥದ್ದು, ಇದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥದ್ದು. ಇದರಲ್ಲಿ ಏನು ಇರ್ತಾವತ್ತು ಕಂಟೆಂಟು ಅದೇ ಫೈನಲ್ ಆಗಿರ್ತೈತಿ. ಹಾಗಾಗಿ ನಾವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದು ಓದಂಗಿಲ್ಲ. ಗೌರ್ಮೆಂಟ್ ಟೆಕ್ಸ್ಟ್ ಬಿಟ್ಟು ಜೊತೆಗೆ ಅದರ ಟೆಕ್ಸ್ಟ್ ಬುಕ್ ಓದ್ಕೋಬೇಕು. ಹಾಗಾಗಿ ಇದರಲ್ಲಿರುವಂಥ ಮಾಹಿತಿ ಅಂತಿಮವಾಗಿರ್ತೈತಿ. ಅದಕ್ಕೆ ಒಂದು ನಮಗೆ ಓದಲೇಬೇಕು. ಇವರಿಗೆ ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವ ಪಂದ್ಯಾಟಗಳಾಗಿರ್ತವೆ. ಇಂತಹ ಒಲಿಂಪಿಕ್ ಕ್ರೀಡೆಗಳನ್ನು ಮೊಟ್ಟ ಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾದವು. ಇದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ ನೀಟಾಗಿ. ಈಗ ಅಂತ್ಯಗೊಂಡಿದ್ದು ಯಾವಾಗಂತಂದರೆ 394 ಅಲ್ಲಿವರೆಗೂ ನಡೀತವೆ. ಅಲ್ಲಿಂದ ಏನಾಗ್ತವೆ ಅಂತ್ಯಗೊಳ್ತವೆ. ರೋಮನ್ ದೊರೆ ಥಿಯೋಡೋಸಿಯಸ್ ಈ ಕ್ರೀಡಾಕೂಟವನ್ನು ಏನು ಮಾಡ್ತಾನೆ, ನಿಲ್ಲಿಸ್ತಾನೆ. ಫ್ರಾನ್ಸ್ ದೇಶದ ಬ್ಯಾರನ್ ಡಿ ಕ್ಯೂಬರ್ಟಿನ್ ರವರ ಸತತ ಪ್ರಯತ್ನದ ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಏನದು ರೂಪುಗೊಂಡವು. 1894ರಲ್ಲಿ ಫ್ರಾನ್ಸಿನ ಸರಾಬನ್ನಲ್ಲಿ ಸೇರಿದಂತಹ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ಕನ್ನು ಮತ್ತೆ ಪ್ರಾರಂಭಿಸ್ತಾರೆ. ಯಾವ ಒಂದು ಸಭೆಯಲ್ಲಿ ಇಂಪಾರ್ಟೆಂಟ್ ಇದು ಸಭೆ ಕೇಳ್ತಾರೆ. 1894ರ ಫ್ರಾನ್ಸಿನ ಸಾರಾಬಾನಿನಲ್ಲಿ ಸೇರಿದಂತಹ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಒಂದು ಅಧಿವೇಶನದಲ್ಲಿ ಒಲಿಂಪಿಕ್ಕನ್ನು ಮಾಡ್ತಾರೆ, ಮತ್ತೆ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡ್ತಾರೆ, ಸಭೆಯನ್ನು ಮಾಡ್ತಾರೆ. ಅದರ ಪ್ರಾರಂಭ ಆಗಿದ್ದು ಆಧುನಿಕ ಒಲಿಂಪಿಕ್ಗಳು 1896ರಲ್ಲಿ ಪ್ರಾರಂಭ ಆಗ್ತವೆ. ಈ ಎಲ್ಲ ರಾಷ್ಟ್ರಗಳು ಒಪ್ಪಿ 9 ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದೇ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂತೇಳಿ ಕರಿತೀವಿ. ಎಷ್ಟು ಜನ ಇರ್ತಾರೆ ಅದರಲ್ಲಿ? 9 ಜನ ಇರ್ತಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಲ್ಲಿ 9 ಜನ ಇರ್ತಾರೆ. ಅದರ ಮೊದಲ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರೆ ಅಂದರೆ ಗ್ರೀಕ್ ದೇಶದ ಡೆಮೇಟ್ರಿಯಸ್ ವಿಕಿಲಸ್. ಇವರು ಮೊದಲ ಒಂದು ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ, ಮೊದಲ ಕಾರ್ಯದರ್ಶಿಯಾಗಿ ಏನು ಮಾಡ್ತಾರೆ, ಇವರು ಆಯ್ಕೆ ಆಗ್ತಾರೆ. ಇದು ಕೇಳಿದರೆ ಕ್ವಶನ್ CETಯಲ್ಲಿ ಹಿಂದೆ ನೆನ್ಪಿಟ್ಕೊಳ್ಬೇಕು. ಈ ಸಮಿತಿಯು 1896 ಏಪ್ರಿಲ್ 5ರಿಂದ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಮೊಟ್ಟ ಮೊದಲಿಗೆ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವುದು ಈ ಒಂದು ಸಮಿತಿ ನಿರ್ಣಯ ಆಗ್ತೈತೆ. 1896 ಏಪ್ರಿಲ್ 5ರಂದು ಏನು ಮಾಡಬೇಕು ನಾವು ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆ ನಡೆಸಬೇಕು ಅನ್ನೋದು ಇದು ನಿರ್ಣಯ ಆಗಿರ್ತೈತೆ. 1894ರಲ್ಲಿ ರಚಿತವಾದಂತಹ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಲೂಸಾನದಲ್ಲಿದೆ. ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ. ಇಂಪಾರ್ಟೆಂಟ್, ಇದನ್ನು ಕೂಡ ಕ್ವಶನ್ ಆಗಿದೆ ಒಲಿಂಪಿಕ್ ಸಮಿತಿದು. ಇದೊಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಒಲಿಂಪಿಕ್ ಕ್ರೀಡೆಗಳನ್ನು ನಿಯಂತ್ರಿಸಿ ನಿರ್ದೇಶನ ಮಾಡುವಂಥ ಹೊಣೆಗಾರಿಕೆ ಈ ಒಲಿಂಪಿಕ್ ಸಮಿತಿ ಹೊಂದಿರುತ್ತದೆ. ಯಾವುದೇ ಜಾತಿ, ವರ್ಣ, ಧರ್ಮದ ಭೇದ ಭಾವವಿಲ್ಲದೆ ನಡೆಯುವಂಥ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಅಂದರೆ ಅದು ಒಲಿಂಪಿಕ್ಸ್ ಮಾತ್ರ.
ಹೈಡನ್ ರಚಿಸಿದ ಒಲಿಂಪಿಯಾ. ಹೈಡನ್ ರಚಿಸ್ತಾರೆ ನೋಡಿರಿ ಒಲಿಂಪಿಯಾ ಧ್ಯೇಯವಾಕ್ಯ. ಯಾರು ರಚಿಸಿದ್ದು ಒಲಿಂಪಿಕ್ ಧ್ಯೇಯವಾಕ್ಯ ಅಂದರೆ ಹೈಡನ್. ಹೈಡನ್ ಅಲ್ಲ, ಡೈಡನ್. ಇಂಪಾರ್ಟೆಂಟ್ ಇದು ನೋಡಿರಿ, ಆತ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇದು ಇಲ್ಲಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೋಬೇಕು. ಡೈಡನ್ ರಚಿಸಿದ ಒಲಿಂಪಿಕ್ ಧ್ಯೇಯವಾಕ್ಯವಾದಂತಹ ಸಿಟಿಯಸ್ ಪೋರ್ಟಿಯಸ್ ಅಲ್ಟಿಯಸ್ ಎಂದರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ. ವೇಗ, ಎತ್ತರ, ಶಕ್ತಿ, ಬಲ, ದೂರ ಅಂತ ಕೂಡ ನಾವು ಕರಿತೀವಿ. ಇಂದ ಅರ್ಥ ಆಗ್ತೈತೆ. ಇಲ್ಲೇನು ಹಾಕಬೇಕು ಅಂತಂದರೆ ಶಕ್ತಿ ಹಾಕಬೇಕು ನೋಡ್ರಿ, ಇಂಪಾರ್ಟೆಂಟ್. ಯಾಕೆಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ದೂರ ಮತ್ತು ಬಲಿಷ್ಠ ಅಂತ ಕೊಟ್ಟಿದ್ದಾರೆ, ಬಲ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಬುಕ್ಸು ಫೈನಲ್ಲು, ಹಾಗಾಗಿ ಇಲ್ಲಿ ಶಕ್ತಿ ಹಾಕಬೇಕು. ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಪರ್ಧೆಯು ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ನ ಮುಖ್ಯ ಗುರಿಯಾಗಿರ್ತೈತಿ. ಇದರ ಮುಖ್ಯ ಗುರಿ ಏನು ಅಂತಂದರೆ ಸ್ಪರ್ಧೆಯ ನೈಪುಣ್ಯತೆ, ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ನ ಮುಖ್ಯ ಗುರಿಯಾಗಿರ್ತೈತೆ. ಒಲಿಂಪಿಕ್ ಧ್ವಜ. ಒಲಿಂಪಿಕ್ ಕ್ರೀಡಾ ಧ್ವಜವನ್ನು 1912ರಲ್ಲಿ ಕೂಬರ್ಟಿನವರು ವಿನ್ಯಾಸಗೊಳಿಸ್ತಾರೆ. ಒಲಿಂಪಿಕ್ ಧ್ವಜ ಯಾವಾಗ ವಿನ್ಯಾಸಗೊಳಿಸ್ತಿದ್ರು ಅಂದರೆ 1912ರಲ್ಲಿ ಕೂಬರ್ಟಿನವರು ವಿನ್ಯಾಸಗೊಳಿಸ್ತಾರೆ. ಎಷ್ಟರಲ್ಲಿ ಕೇಳಿದ್ರೆ 1912. 1914ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತಪಡಿಸ್ತಾರೆ. 1912ರಲ್ಲಿ ಧ್ವಜವನ್ನು ರೆಡಿ ಮಾಡಿದ್ರು. 1914ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಒಲಿಂಪಿಕ್ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ, ಧ್ವಜವನ್ನು ಅಧಿಕೃತವಾಗಿ ಹಾರಿಸ್ತಾರೆ. ಇದು ಮೊದಲ ಬಾರಿಗೆ 1920ರ ಬೆಲ್ಜಿಯಂ ಅಂಟ್ವರ್ಪ್ನಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾರಿಸ್ತಾರೆ. 1912ರಲ್ಲಿ ರೆಡಿ ಮಾಡಿದ್ರು ಕ್ಯೂಬರ್ಟಿನವರು. 1914ರಲ್ಲಿ ಏನು ಮಾಡ್ತಾರೆ, ಅದು ವಿನ್ಯಾಸಗೊಳಿಸ್ತಾರೆ, ಅಂದರೆ ಪ್ರಸ್ತುತಪಡಿಸ್ತಾರೆ. ಈ ರೀತಿ ರೆಡಿ ಮಾಡಿದ್ದೀವಿ ನೋಡ್ರಿ ಅಂತೇಳಿ ಏನು ಮಾಡ್ತಾರೆ, ಪ್ಯಾರಿಸ್ನ ಒಂದು ಒಲಿಂಪಿಕ್ನಲ್ಲಿ ಏನು ಮಾಡ್ತಾರೆ, ಧ್ವಜವನ್ನು ಪ್ರಸ್ತುತಪಡಿಸ್ತಾರೆ. ಆದರೆ ಮೊದಲ ಬಾರಿಗೆ ಹಾರಿಸಿದ್ದು ಯಾವಾಗಂದರೆ ಬೆಲ್ಜಿಯಂನ ಅಂಟ್ವರ್ಪ್ನಲ್ಲಿ ನೋಡಿರಿ. ಇಂಪಾರ್ಟೆಂಟ್ 3 ಇಸ್ವಿನೂ ಕೂಡ ನಮಗೆ ಇಂಪಾರ್ಟೆಂಟ್. ವಿನ್ಯಾಸ ಮಾಡಿದ್ದು 1914, ಪ್ರಸ್ತುತಪಡಿಸಿದ್ದು 1914, ಪ್ರಸ್ತುತಪಡಿಸಿದ್ದು 1914, ವಿನ್ಯಾಸ ಮಾಡಿದ್ದು 1912, ಹಾರಿಸಿದ್ದು 1920. ಒಲಿಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ 5 ವಿವಿಧ ಬಣ್ಣಗಳ ಪರಸ್ಪರ ಹೆಣೆದುಕೊಂಡಿರುವ ವರ್ತುಲಗಳನ್ನು ಹೊಂದಿರ್ತದೆ. ಏನು ಮಾಡ್ತಿದ್ದು, ಪರಸ್ಪರ ಹೊಂದಿಕೊಂಡಿರುವ 5 ವರ್ತುಲಗಳನ್ನು ಹೊಂದಿರ್ತದೆ ನೋಡ್ರಿ. ಒಲಿಂಪಿಕ್ ಇದು ಧ್ವಜ ನಾವು ನೀಟಾಗಿ ನೆನ್ಪಿಟ್ಕೊಳ್ಬೇಕಿದೆ. ಇದೇನು ಮಾಡ್ತಾರೆ, ಒಲಿಂಪಿಕ್ ನಡೆದಾಗ ಹಾರಿಸ್ತಾರೆ. ಇದು ಯಾವ್ಯಾವ ಬಣ್ಣ ಹೊಂದಿದೆ ನೋಡ್ರಿ, ನೀಲಿ, ಹಳದಿ, ಕಪ್ಪು, ನೀಲಿ, ಹಳದಿ, ಕಪ್ಪು ಮತ್ತು ಹಸಿರು, ಕೆಂಪು. ಇದು ಬಣ್ಣ ಏನು ಮಾಡ್ತಾರೆ, ಸೀರಿಯಲ್ ವೈಸು ಕೇಳ್ತಾರೆ. ನೀಲಿ, ಯೆಲ್ಲೋ, ಬ್ಲ್ಯಾಕ್, ಗ್ರೀನ್, ರೆಡ್. ಇದೇನು ಮಾಡಬೇಕು, 5 ಒಂದು ಬಣ್ಣಗಳನ್ನು ಮಾಡ್ತಾರೆ, ಅದನ್ನು ಕ್ರಮವಾಗಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಒಲಿಂಪಿಕ್ ಜ್ಯೋತಿ. ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು 1936 ಜರ್ಮನಿಯ ಬರ್ಲಿನ್ ಒಲಿಂಪಿಕ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ನೋಡಿರಿ, ಪ್ರಪಂಚದಲ್ಲಿ ಎಲ್ಲ ದೇಶಗಳ ನಡುವೆ ಏಕತೆ ತರಬೇಕು ಅಂತ ಹೇಳಿ ಮಾಡ್ತಾರೆ. 1936ರಲ್ಲಿ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ನಲ್ಲಿ ಏನು ಮಾಡ್ತಾರೆ, ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿ ಜಾರಿಗೆ ತಂದವರು ಎಲ್ಲಿ ಅಂತಂದರೆ 1936ರ ಜರ್ಮನಿ ಬರ್ಲಿನ್ ಒಲಿಂಪಿಕ್ನಲ್ಲಿ. ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಒಲಿಂಪಿಕ್ ನಗರದಲ್ಲಿ ಏನು ಮಾಡ್ತಾರೆ, ಸೂರ್ಯನ ಕಿರಣಗಳ ಒಂದು ಸಹಾಯದಿಂದ ಪಂಜನ್ನು ಹತ್ತಿಸಿದ ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ ಅಗತ್ಯವಿದ್ದಾಗ ವಿಮಾನ, ಹಡಗಿನಲ್ಲಿ ತಂದು ಕ್ರೀಡಾಂಗಣದಲ್ಲಿ ಏನು ಮಾಡ್ತಾರೆ, ನಿರ್ಮಿಸಿರುವ ಬೃಹತ್ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡಿ ಕ್ರೀಡಾಕೂಟ ಏನು ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ. ಕ್ರೀಡಾ ದಿನಗಳಲ್ಲಿ ಆ ಜ್ಯೋತಿ ಆರದಂತೆ ಉರಿಯಲು ಏರ್ಪಾಡು ಕೂಡ ಮಾಡ್ತಾರೆ. ಕ್ರೀಡಾ ಒಂದು ದಿನಗಳಲ್ಲಿ ಆ ಜ್ಯೋತಿ ಆರದಂತೆ ನೋಡ್ಕೊಳ್ತಾರೆ. ಗ್ರೀಕ್ನ ಕವಿಯಾದಂತಹ ಕಾಸ್ಟಿಸ್ ಪಾಲಿಮಸ್. ಗ್ರೀಕ್ನ ಕವಿ ಯಾರು, ಕಾಸ್ಟಿಸ್ ಪಾಲಿಮಸ್ ಬರೆದಂತಹ ಗೀತೆಗೆ ಸ್ಟೈರಸ್ ಸಮರಸ್ ರವರ ಸಂಗೀತ ಸಂಯೋಜನೆ ಮಾಡಿ ಬರೆದವರು ಯಾರು, ಕಾಸ್ಟಿಸ್ ಪಾಲಿಮಸ್. ಸಂಗೀತ ಸಂಯೋಜನೆ ಮಾಡಿದ್ದು ಈ ಗೀತೆಗೆ ಏನು ಮಾಡ್ತಾರೆ, ಸ್ಟೈರಸ್ ಸಮರಸ್ ರವರು ಸಂಗೀತ ಸಂಯೋಜನೆ ಮಾಡ್ತಾರೆ. ಇಂಪಾರ್ಟೆಂಟ್ 2 ಕ್ವಶನ್ಸ್ ಇವು, ಅದರ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸಂಗೀತ ಸಂಯೋಜನೆ ಮಾಡಿ ಏನು ಮಾಡ್ತಾರೆ, ನುಡಿಸ್ತಾರೆ.
ಈ ಗೀತೆಯನ್ನು ವೀಕ್ಷಿಸಲು ಬಂದಿದ್ದವರೆಲ್ಲರೂ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇದರ ಪರಿಣಾಮವಾಗಿ ಒಲಿಂಪಿಕ್ ಕ್ರೀಡೆಗಳ ಅಧಿಕೃತ ಗೀತೆ ಆಗ್ತದೆ. ನೋಡಿ, ಒಲಿಂಪಿಕ್ ಕ್ರೀಡೆಗಳ ಅಧಿಕೃತ ಗೀತೆ ಯಾವುದು ಅಂತಂದರೆ ಕಾಸ್ಟಿಸ್ ಪಾಲಿಮಸ್ ಬರೆದ ಗೀತೆಗೆ ಸ್ಟೈರಸ್ ಸಮರಸ್ ಅವರು ಏನು ಮಾಡ್ತಾರೆ ನೋಡ್ರಿ. ಇದು ಯಾರು ಬರ್ದಾರ ಅಂತ ಕೊಟ್ಟಿಲ್ಲ. ಆ ಕವಿ ಗ್ರೀಕ್ನ ಕವಿ ಅಂತ ಅಷ್ಟೇ ಕೊಟ್ಟರೆ, ಗ್ರೀಕ್ನ ಕವಿಯಾದ ಕಾಸ್ಟಿಸ್ ಪಾಲಿಮಸ್ ಅನ್ನುವಂತಹ ಕೃತಿ ಇದು, ಗೀತೆ ಇದು. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದವರು ಸ್ಟೈರಸ್ ಸಮರಸ್. ಈ ಗೀತೆ ಏನಾಗ್ತೈತೆ ಒಲಿಂಪಿಕ್ ಅಧಿಕೃತ ಗೀತೆ ಆಗ್ತೈತೆ. ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಮತ್ತು ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟ ಎಂಬ 2 ವಿಭಾಗಗಳನ್ನು ಏನು ಮಾಡ್ತೀವಿ, ಈ ಒಂದು ಕ್ರೀಡಾಕೂಟ ವಿಂಗಡಣೆ ಮಾಡ್ತೀವಿ. ಆಮೇಲೆ ಏನು ಮಾಡ್ತಾರೆ, ಅಂಗವಿಕಲರ ಒಲಿಂಪಿಕ್ ಕೂಡ ಮಾಡ್ತಾರೆ. ನೋಡಿ, ಎರಡನೇದೇನಿದೆ, ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಮುಗಿದ ನಂತರ, ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ನಡೆದ ನಂತರ ಅದೇ ಸ್ಥಳದಲ್ಲಿ ಅದೇ ಒಂದು ಪ್ಲೇಸಲ್ಲಿ ಏನು ಮಾಡ್ತಾರೆ, ವಿಕಲಚೇತನರ ಒಂದು ಒಲಿಂಪಿಕ್ ಕ್ರೀಡಾಕೂಟ ಕೂಡ ಅಲ್ಲಿ ಜರುಗ್ತವೆ. ಇಷ್ಟೇನಾಯಿತು ಒಲಿಂಪಿಕ್ ಕ್ರೀಡೆ. ಈಗ ಏಷ್ಯನ್ ಕ್ರೀಡೆಗಳು ನೋಡಿರಿ. ಏಷ್ಯನ್ ಕ್ರೀಡೆ 2ನೇ ಮಹಾಯುದ್ಧದ ನಂತರ ಏಷ್ಯಾ ಖಂಡದಲ್ಲಿ ಬಹುತೇಕ ರಾಷ್ಟ್ರಗಳೇನಾಗ್ತವೆ, ಸ್ವತಂತ್ರ ಆಗ್ತವೆ. ಹೀಗೆ ಹೊಸದಾಗಿ ಸ್ವತಂತ್ರವಾದ ಎಲ್ಲ ರಾಷ್ಟ್ರಗಳ ನಡುವೆ ಸಹಕಾರ ಐಕ್ಯತೆಯನ್ನು ಸಾಧಿಸಲು ಏನು ಮಾಡ್ತಾರೆ, ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಸ್ಥಾನವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನದ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಅದಕ್ಕೆ ಪೂರಕವಾಗುವಂತೆ 1948 ಆಗಸ್ಟ್ 14ರಂದು ಲಂಡನ್ ಒಲಿಂಪಿಕ್ಸ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿ ಪ್ರತಿನಿಧಿಯಾಗಿ ಶ್ರೀ ಗುರುದತ್ತ ಸೊಂದಿಯವರು ಭಾಗವಹಿಸ್ತಾರೆ. ಯಾವ ಸಮಿತಿ ಇದು, ಯಾವುದು, 1948 ಆಗಸ್ಟ್ 14 ಲಂಡನ್ ಒಲಿಂಪಿಕ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿಯ ಪ್ರತಿನಿಧಿಯಾಗಿ ಶ್ರೀ ಗುರುದತ್ ಸೊಂದಿಯವರು ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರದ ಭಾವನೆ ಬೆಳೆಸುವ ದೃಷ್ಟಿಯಿಂದ ಏಷ್ಯನ್ ಗೇಮ್ಸ್ ನಡೆಸುವ ಸಲಹೆಯನ್ನು ನೀಡ್ತಾರೆ. ಈ ಸಲಹೆಗೆ ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಒಪ್ಪಿಗೆ ಕೂಡ ಕೊಡ್ತೈತೆ. ನಂತರ 1949 ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಅಂತ ಮಾಡ್ಕೊತೈತೆ. ಫಸ್ಟ್ ಏನಿತ್ತು, ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಅಂತಿತ್ತು. ಅದು ಏನು ಮಾಡ್ತೈತೆ, 1949ರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಏನು ಮಾಡ್ಕೊತೈತೆ, ಏಷ್ಯನ್ ಗೇಮ್ಸ್ ಅಂತೇಳಿ ಕರಿತೀವಿ. ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಾವಣೆ ಮಾಡ್ಕೊತೈತೆ. ಇವಾಗ ಕೂಡ ನಾವು ಏಷ್ಯನ್ ಗೇಮ್ಸ್ ಅಂತೇಳಿ ಕರಿತೀವಿ. ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆ ಆಗಿರ್ತೈತೆ. ಏಷ್ಯನ್ ಗೇಮ್ಸ್ನ ಎಲ್ಲ ಜವಾಬ್ದಾರಿಗಳನ್ನು ಇದು ಹೊಂದಿರ್ತೈತೆ. ಈ ಸಮಿತಿಯ ಸಭೆ ಸೇರಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು 1951ರಲ್ಲಿ ಭಾರತದ ರಾಜಧಾನಿಯಾದಂಥ ದೆಹಲಿಯಲ್ಲಿ ಏನು ಮಾಡ್ತಾರೆ, ನಡೆಸಬೇಕಂತ ತೀರ್ಮಾನ ಮಾಡ್ತಾರೆ. 1949ರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಏನು ಮಾಡ್ತೈತೆ, ಬದಲಾಯಿಸ್ಕೊತೈತೆ. ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಏಷ್ಯನ್ ಗೇಮ್ಸ್ನ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತೈತೆ. ಈ ಸಮಿತಿಯು ಸಭೆ ಸೇರಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು 1951 ಭಾರತದ ರಾಜಧಾನಿಯಾದಂಥ ದೆಹಲಿಯಲ್ಲಿ ನಡೆಸಬೇಕಂತ ಏನು ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಅದರಂತೆ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಪ್ರಾರಂಭವಾಗಿ ಅಂದಿನಿಂದ ಏನು ಮಾಡ್ತಾರೆ, ಪ್ರತಿ 4 ವರ್ಷಕ್ಕೊಮ್ಮೆ ಈ ಒಂದು ಕ್ರೀಡಾಕೂಟ ನಡೆಸ್ತಾರೆ. ಪ್ರತಿ 4 ವರ್ಷಕ್ಕೊಮ್ಮೆ ಸದಸ್ಯತ್ವ ಹೊಂದಿರುವ ಬೇರೆ ಬೇರೆ ದೇಶಗಳಲ್ಲಿ ಈ ಕ್ರೀಡಾಕೂಟವನ್ನು ನಡೆಯುತ್ತಾ ಬಂದಿರ್ತವೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ MCQ ನೋಡಲಿ. ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭ ಆಯಿತು? ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭ ಆಯಿತು ಅಂತಂದರೆ ಗ್ರೀಕ್ ದೇಶದಲ್ಲಿ ಆಗ್ತದೆ. ಗ್ರೀಕ್ ದೇಶದಲ್ಲಿ ಪ್ರಾಚೀನದ ಕ್ರಿಸ್ತಪೂರ್ವ 776. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಜನಕ ಯಾರು? PRD ಕ್ಯೂಬರ್ಟಿನವರನ್ನು ಆಧುನಿಕ ಒಲಿಂಪಿಕ್ನ ಜನಕ ಅಂತ ಕರೆದ್ವಿ. ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಅಥೆನ್ಸ್ನಲ್ಲಿ ಪ್ರಾರಂಭ ಆಗ್ತೈತೆ. ಗ್ರೀಕ್ನ ಅಥೆನ್ಸ್ನಲ್ಲಿ ನಡೀತೈತೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲೆಂಡ್ನ ಲಾಸೇನಾದಲ್ಲಿ ಇದೆ. ಒಲಿಂಪಿಕ್ನ ಧ್ಯೇಯವಾಕ್ಯ ಯಾವುದು? ಒಲಿಂಪಿಕ್ನ ಧ್ಯೇಯವಾಕ್ಯ ಸಿಟಿಯಸ್ ಅಲ್ಟಿಯಸ್ ಫೋರ್ಟಿಯಸ್ ಅಂಥೇಳಿ ಇರ್ತೈತೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಇದಾಯ್ತಲ್ಲ. ಈಗ ಒಲಿಂಪಿಕ್ ಧ್ವಜದಲ್ಲಿ ವಿವಿಧ ಬಣ್ಣಗಳ ವರ್ತನೆಗಳ ಬಣ್ಣಗಳು ಬರೀರಿ ಅಂತ ಹೇಳಿದರೆ ಇಲ್ಲಿ ನೋಡಬೇಕು. ಬ್ಲೂ, ನೀಲಿ, ಯೆಲ್ಲೋ, ಬ್ಲ್ಯಾಕು, ಗ್ರೀನು, ರೆಡ್. ಮೊಟ್ಟ ಮೊದಲ ಒಲಿಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು? ಮೊಟ್ಟ ಮೊದಲ ಏನು ಮಾಡ್ತಾರೆ, ಲಂಡನ್ ಒಲಿಂಪಿಕ್ನಲ್ಲಿ ಜಾರಿಗೆ ತರ್ತಾರೆ. ಲಂಡನ್ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ನಲ್ಲಿ 1936ರಲ್ಲಿ ಜಾರಿಗೆ ತರ್ತಾರೆ.
ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ ಯಾವ ರಾಷ್ಟ್ರದಲ್ಲಿ ಆಯೋಜನೆ ಮಾಡಲಾಯಿತು? ನವದೆಹಲಿಯಲ್ಲಿ ಆಯೋಜನೆ ಮಾಡ್ತಾರೆ. ಏಷ್ಯನ್ ಗೇಮ್ಸ್ನ ಮುಖ್ಯ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಯಾವುದು? ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಇರ್ತೈತೆ ಫಸ್ಟ್, ಆಮೇಲೆ ಅದು ಹೆಸರು ಚೇಂಜ್ ಮಾಡ್ಕೊತೈತಿ ಏಷ್ಯನ್ ಗೇಮ್ಸ್ ಫೆಡರೇಷನ್ ಅಂತೇಳಿ ಆ ಸಂಸ್ಥೆ ಏನು ಮಾಡ್ತೈತೆ ಜವಾಬ್ದಾರಿಯನ್ನು ವಹಿಸ್ಕೊತೈತಿ. 2-3 4 ವಾಕ್ಯದಲ್ಲಿ ತೋರಿಸಿ. ಒಲಿಂಪಿಕ್ ಧ್ಯೇಯ ವಾಕ್ಯದ ಅರ್ಥ ಏನು? CTS LTS POTS ಅಂತೀವಲ್ಲ, ಹಾಗಾದರೆ ಅದ್ರಗಳ ಅರ್ಥ ಏನು? CTS ಅಂದ್ರೇ ವೇಗ, LTS ಅಂದ್ರೇ ಎತ್ತರ, POTS ಅಂದ್ರೇನು ಶಕ್ತಿ ಅಂಥೇಳಿ ಈ ಅರ್ಥವನ್ನು ಕೊಡ್ತೇವೆ. ಅಂದರೆ ಸ್ಪರ್ಧಾರ್ಥಿಯು ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಇಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಅಳೆಯಬಹುದು. ಇದರದೊಂದು ಮುಖ್ಯ ಅಂಶ ಆಗಿರ್ತದೆ. ಒಲಿಂಪಿಕ್ ಧ್ವಜವನ್ನು ವರ್ಣಿಸಿ. ಒಲಿಂಪಿಕ್ ಧ್ವಜ ಏನು ಮಾಡ್ತಾರೆ? ಒಲಿಂಪಿಕ್ ಕ್ರೀಡಾ ಧ್ವಜವನ್ನು 1912ರಲ್ಲಿ ಕ್ಯೂಬರ್ಟಿನವರು ಏನು ಮಾಡ್ತಾರೆ, ವಿನ್ಯಾಸಗೊಳಿಸ್ತಾರೆ. 1914ರಲ್ಲಿ ಏನು ಮಾಡ್ತಾರೆ, ಅದು ಪ್ರಸ್ತುತಪಡಿಸ್ತಾರೆ. ಎಲ್ಲಿ ಅಂದರೆ ಅದು ಪ್ಯಾರಿಸ್ನಲ್ಲಿ ನಡೆದಂಥ ಒಲಿಂಪಿಕ್ ಸಮ್ಮೇಳನದಲ್ಲಿ ಆ ಧ್ವಜವನ್ನು ಪ್ರಸ್ತುತಪಡಿಸ್ತಾರೆ. ಮೊದಲ ಬಾರಿಗೆ 1920ರಲ್ಲಿ ಅಂಟ್ವಾರ್ಪ್ನಲ್ಲಿ ಏನು ಮಾಡ್ತಾರೆ, ಈ ಒಂದು ಧ್ವಜವನ್ನು ಹಾರಿಸ್ತಾರೆ. ಹಾಗೆ ಈ ಒಂದು ಒಲಿಂಪಿಕ್ ಧ್ವಜ ಎಷ್ಟು ಬಣ್ಣ ಹೊಂದಿದೆ? 5 ಬಣ್ಣಗಳನ್ನು ಹೊಂದಿದೆ. 5 ಬಣ್ಣಗಳು ಯಾವ್ಯಾವು ಅಂದರೆ ಅದು ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು. ಈ ಒಟ್ಟು 5 ಬಣ್ಣಗಳನ್ನು ಹೊಂದಿದೆ. 5 ಬಣ್ಣಗಳು 5 ಖಂಡಗಳನ್ನು ಸೂಚಿಸುತ್ತವೆ. ಈಗ ಒಲಿಂಪಿಕ್ ಜ್ಯೋತಿಯ ಪ್ರಾರಂಭ ಹೇಗಾಯಿತು? 1936ರಲ್ಲಿ ಬರ್ಲಿನ್ ಒಂದು ಕ್ರೀಡಾಕೂಟದಲ್ಲಿ, ಬರ್ಲಿನ್ ಒಲಿಂಪಿಕ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗಿಸುವ ಪದ್ಧತಿ ತರ್ತಾರೆ ಅವರು. ಒಲಿಂಪಿಯ ನಗರದಲ್ಲಿ ಏನು ಮಾಡ್ತಾರೆ, ಸೂರ್ಯನ ಕಿರಣಗಳಿಂದ ಏನು ಮಾಡ್ತಾರೆ, ಪಂಜನ್ನು ಹತ್ತಿಸ್ತಾರೆ. ಪಂಜನ್ನು ಹತ್ತಿಸಿ ಒಲಿಂಪಿಯ ಜ್ಯೋತಿಯನ್ನು ಏನು ಮಾಡ್ತಾರೆ, ಸರದಿಯ ಮೂಲಕ ತಂದು ಕ್ರೀಡಾಂಗಣದಲ್ಲಿ ಏನು ಮಾಡ್ತಾರೆ, ನಿರ್ಮಿಸ್ತಾರೆ. ಹೀಗೆ ತಂದು ಬೃಹತ್ ಒಂದು ಅಗ್ನಿಕುಂಡ ಇರ್ತದಲ್ಲ, ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡಿ ಆಮೇಲೆ ಏನು ಮಾಡ್ತಾರೆ, ಕ್ರೀಡಾಕೂಟ ಉದ್ಘಾಟನೆ ಮಾಡ್ತಾರೆ. ಈ ಕ್ರೀಡಾ ಜ್ಯೋತಿ ಏನು ಮಾಡ್ತಾರೆ, ಒಲಿಂಪಿಕ್ ನಡೆಯುವಂಥ ಅಷ್ಟು ದಿನಗಳಲ್ಲಿ ಏನು ಮಾಡ್ತಾರೆ, ಅದು ಆರದಂತೆ ನೋಡ್ಕೊಳ್ತಾರೆ. ಒಲಿಂಪಿಕ್ ಪ್ರಾರಂಭ ಹೇಗಾಯಿತು? 1900 ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭ ಆಗ್ತೈತೆ. ಪ್ರಾರಂಭಿಸಿದವರು ಯಾರು ಅಂತಂದರೆ ಅದು ಥಿಯೋಡೋಸಿಯಸ್ ಏನು ಮಾಡ್ತಾನೆ, ಗ್ರೀಕ್ ದೇಶದವರು ಪ್ರಾರಂಭ ಮಾಡ್ತಾರೆ. ಥಿಯೋಡೋಸಿಯಸ್ ಎಂಬ ರಾಜ ಏನು ಮಾಡ್ತಾನೆ, ಅದನ್ನು ರದ್ದು ಮಾಡ್ತಾನೆ. ಎಷ್ಟಾಗಂದರೆ ಕ್ರಿಸ್ತಶಕ 394ರಲ್ಲಿ ರದ್ದುಪಡಿಸ್ತಾನೆ. ನಂತರ ಏನು ಮಾಡ್ತಾರೆ, ಫ್ರಾನ್ಸ್ ದೇಶದ ಒಂದು ಪ್ಯಾರಂಡಿ ಕ್ಯೂಬರ್ಟಿನವ್ರು ಏನು ಮಾಡ್ತಾರೆ, ಮತ್ತು ಅವ್ರು ಪ್ರಯತ್ನ ಮಾಡಿ ಮತ್ತೆ ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಜಾರಿಗೆ ತಂದು 1896ರಲ್ಲಿ ಏನು ಮಾಡ್ತಾರೆ, ಮೊದಲನೇ ಒಂದು ಒಲಿಂಪಿಕ್ ಕ್ರೀಡಾಕೂಟಗಳು ನಡೀತವೆ. ಅದು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳಂತ ಕರಿತೀವಿ. ಅದು ಯಾವಾಗ ನಡೀತಂದರೆ 1896 ನಡೀತಂದರೆ ಗ್ರೀಕ್ನ ಅಥೆನ್ಸ್ನಲ್ಲಿ ನಡೀತೈತೆ. ಏಷ್ಯನ್ ಗೇಮ್ಸ್ ಪ್ರಾರಂಭವಾದಂತಹ ವಿಧಾನ ತಿಳಿಸಿ. ಏಷ್ಯನ್ ಗೇಮ್ಸ್ ಹೇಗೆ ಪ್ರಾರಂಭವಾದವು ಅಂತೇಳಿ. ಏಷ್ಯನ್ ಗೇಮ್ಸ್ ಏನಾಗ್ತೈತೆ, 2ನೇ ಮಹಾಯುದ್ಧದ ನಂತರ ಏಷ್ಯಾ ಖಂಡದಲ್ಲಿ ಬಹುತೇಕ ರಾಷ್ಟ್ರಗಳೇನಾಗ್ತವೆ, ಸ್ವತಂತ್ರವಾಗ್ತವೆ. ಹೊಸದಾಗಿ ಸ್ವತಂತ್ರವಾದ ಎಲ್ಲ ಒಂದು ರಾಷ್ಟ್ರಗಳ ನಡುವೆ ಏನಾಗಿರಲ್ಲ, ಸಹಕಾರ ಐಕ್ಯತೆ ಇರಲ್ಲ. ಅವೆಲ್ಲ ರಾಷ್ಟ್ರಗಳ ಮಧ್ಯೆ ಸಹಕಾರ ಐಕ್ಯತೆ ತರಬೇಕು ಅಂಥೇಳಿ ಏಷ್ಯಾ ಖಂಡವು ರಾಷ್ಟ್ರಗಳು ಏನು ಮಾಡ್ತವೆ, ಏಷ್ಯಾ ಖಂಡದೆಲ್ಲ ರಾಷ್ಟ್ರಗಳು ಸೇರಿಕೊಂಡು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸ್ಥಾನವನ್ನು ಪ್ರದರ್ಶಿಸುವ ಒಂದು ಹೊಸ ವಿಧಾನವನ್ನು ಏನು ಮಾಡ್ತಾರೆ, ಅವರು ಬರ್ಲಾಕೆ ಏನು ಮಾಡ್ತಾರೆ, ಎಲ್ಲರೂ ತರಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಇದಕ್ಕೆ ಪೂರಕವಾಗುವಂತ ಏನು ಮಾಡ್ತಾರೆ, 1948ರಲ್ಲಿ ಆಗಸ್ಟ್ 14ರಂದು ಏನು ಮಾಡ್ತಾರೆ, ಬರ್ನಾಡಿ ಕ್ಯೂಬರ್ಟಿನವರು ಒಂದು ಇಂಡಿಯನ್ ಒಲಿಂಪಿಕ್ ಸಮಿತಿ ಪ್ರತಿನಿಧಿಯಾಗಿ ಏನು ಮಾಡ್ತಾರೆ, ತನ್ನ ಕಾರ್ಯವನ್ನು ಸಂಧಿಯವರು ಭಾಗವಹಿಸ್ತಾರೆ. ಹೀಗೆ ಒಲಿಂಪಿಕ್ ಸಮಿತಿ ಏನಾಗುತ್ತೆ, ಇಲ್ಲಿ ಪ್ರಾರಂಭ ಆಗ್ತೈತೆ. ಇದು ಒಲಿಂಪಿಕ್ ಅಂತಲೇ ಏಷ್ಯನ್ ಗೇಮ್ಸ್ ಈ ರೀತಿ ಪ್ರಾರಂಭ ಆಗ್ತದೆ. ಇದೆಲ್ಲ ಬುಕ್ಸಲ್ಲಿದೆ, ನೀಟಾಗಿ ನೋಡ್ಕೊಂಡು ಬರೀರಿ. ಇಷ್ಟೇನಾಯಿತು ಒಲಿಂಪಿಕ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.